ವೀಕ್ಷಕರೇ ನಮಸ್ಕಾರಗಳು. ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಇಂದು ನಡೆಯುವ KKR ಹಾಗೂ RCB ನಡುವಿನ ಪಂದ್ಯದಲ್ಲಿ ನಿಮ್ಮ ಪ್ರಕಾರ ಯಾವ ತಂಡವು ಗೆದ್ದು ಬೀಗುತ್ತದೆ ಎಂದು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ಹಂಚಿಕೊಳ್ಳಿ. ಹೌದು ವೀಕ್ಷಕರೇ, ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ಗಳು ಕೂಡ ಮಹತ್ವದ ಕಾಮೆಂಟ್ಸ್ಗಳಾಗಿರುತ್ತವೆ. ಇನ್ನು ವೀಕ್ಷಕರೇ, ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ, ಇಂದು KKR ವಿರುದ್ಧ RCB ತಂಡವು ಪಂದ್ಯವನ್ನು ಗೆದ್ದುಕೊಂಡರೆ ಈ ಒಂದು 2026ರ IPL ಪಂದ್ಯಾವಳಿಯಲ್ಲಿ ಕ್ವಾಲಿಫೈ ಆಗುವ ಎರಡನೇ ತಂಡವಾಗುತ್ತದೆ. ಮತ್ತು RCB ತಂಡವು ಇವತ್ತಿನ ಪಂದ್ಯವನ್ನು ಗೆಲ್ಲಬೇಕಾದರೆ ಇದೀಗ RCB ತಂಡಕ್ಕೆ ಮತ್ತೊಬ್ಬ ಸ್ಫೋಟಕ ಆಟಗಾರನು ಎಂಟ್ರಿ ಕೊಟ್ಟಿದ್ದಾನೆ. ಹೌದು ವೀಕ್ಷಕರೇ, ಪ್ರಮುಖವಾಗಿ RCB ತಂಡದ ಪ್ರಮುಖ ಬ್ಯಾಟ್ಸ್ಮನ್ ಆಗಿದ್ದ ಫಿಲಿಪ್ ಸಾಲ್ಟ್ ಅವರು ಇಂಜುರಿಗೆ ಒಳಗಾಗಿ ಕೆಲವೊಂದಿಷ್ಟು ಪಂದ್ಯಗಳಿಂದ ಹೊರಗುಳಿದಿದ್ದರು. ಆದರೆ ವೀಕ್ಷಕರೇ, ಇದೀಗ RCB ತಂಡದ ಸ್ಕ್ವಾಡ್ಗೆ ಫಿಲಿಪ್ ಸಾಲ್ಟ್ ಅವರು ಎಂಟ್ರಿ ಕೊಟ್ಟಿದ್ದು ಇವತ್ತಿನ ಪಂದ್ಯದ ಪ್ಲೇಯಿಂಗ್ 11ನಲ್ಲಿ ಫಿಲಿಪ್ ಸಾಲ್ಟ್ ಅವರು ಕಾಣಿಸಿಕೊಳ್ಳಬಹುದೆಂದು ಇದೀಗ ಅಪ್ಡೇಟ್ಸ್ಗಳು ಬರುತ್ತಿವೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಇವತ್ತು ಫಿಲಿಪ್ ಸಾಲ್ಟ್ ಅವರು ಆಡುತ್ತಾರಾ ಅಥವಾ ಇಲ್ಲವಾ ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ಹಂಚಿಕೊಳ್ಳಿ. ಹಾಗೆ ಇವತ್ತಿನ ಪಂದ್ಯದಲ್ಲಿ RCB ತಂಡವು ಗೆಲ್ಲುತ್ತದೆ ಎಂದರೆ ಪ್ರತಿಯೊಬ್ಬ RCB ಫ್ಯಾನ್ಸ್ ಕೂಡ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ನಿಮ್ಮ ಅಪ್ಪಟ ಅಭಿಮಾನಿತನವನ್ನು ವ್ಯಕ್ತಪಡಿಸಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.